ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಪಾದಾಚಾರಿ ಸುನಿ. ಇವತ್ತು ನಾನು ನಿಮ್ಮೆಲ್ಲರನ್ನ ಒಂದು ಅದ್ಭುತವಾದ ರೋಮಾಂಚನಕಾರಿಯಾದ ಸ್ಥಳಕ್ಕೆ ಕರ್ಕೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಿ. ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಕೊಡಗಿನಲ್ಲಿ ಈಗಾಗಲೇ ಧಾರಾಕಾರವಾಗಿ ಮಳೆ ಸುರಿಯೋಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ರೆಡ್ ಅಲರ್ಟ್ನು ಅನೌನ್ಸ್ ಮಾಡಿದ್ದಾರೆ. ಈ ರೆಡ್ ಅಲರ್ಟ್ ಸಂದರ್ಭದಲ್ಲಿ ನಾವು ಇಷ್ಟು ದೂರ ಹೋಗಬೇಕಾ ಅನ್ನೋ ಒಂದು ಮನಸ್ಥಿತಿಯ ನಡುವೆಯೂ ನಾವು ಹೋಗಬೇಕಾಗಿರೋ ಸ್ಥಳ ಇದೇ ಟೈಮಲ್ಲಿ ನೋಡಿದ್ರೆ ಮಾತ್ರ ಅದರ ಅನುಭವ ಚೆನ್ನಾಗಿರುತ್ತೆ ಅಂತ ಧೈರ್ಯ ಮಾಡಿ ಹೊರಟೇ ಬಿಟ್ವಿ. ನಾವು ಹೋದಂಥ ಸಂದರ್ಭದಲ್ಲಿ ಮಳೆನೂ ಕೂಡ ಜೋರಾಗಿ ಬರ್ತಾ ಇತ್ತು. ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಧರೆಗುರುಳಿ ಬಿದ್ದಿದ್ವು. ಅದನ್ನೆಲ್ಲ ದಾಟ್ಕೊಂಡು ನಾವು ನಿಧಾನವಾಗಿ ಚಲಿಸ್ತಾ ಇದ್ವಿ. ಸರಿಯಾಗೈತೆ ಮರ ಅಲ್ವಾ? ಅಲ್ವಾ? ನಾವು ಹೋಗ್ತಿದ್ದ ಮಾರ್ಗದಲ್ಲಿ ಟೀ ಶೆಟ್ಗೇರಿ ಅನ್ನೋ ಸ್ಥಳ ಸಿಗುತ್ತೆ. ಅಲ್ಲಿರುವ ಟೀ ಎಸ್ಟೇಟ್ ಮಾತ್ರ ನೋಡೋದಕ್ಕೆ ನಿಜಕ್ಕೂ ಅದ್ಭುತ. ಅಲ್ಲಿ ಸ್ವಲ್ಪ ಸಮಯನ ಕಳೆದು ಮುಂದೆ ಹೊರಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಂತರ ನಮಗೆ ಒಂದು ಸುಂದರವಾದ ಸೇತುವೆ ಎದುರಾಯಿತು. ಎಲ್ಲರೂ ಅಲ್ಲಿ ಇಳಿದು ನೀರು ಹರಿಯೋದನ್ನು ನೋಡೋಕೆ ಮುಂದಾದ್ವಿ. ನೀರಿನ ರಭಸ ಮಳೆಯ ಅಂದಾಜನ್ನು ಯೋಚಿಸುವಂತೆ ಮಾಡ್ತಾ ಇತ್ತು. ಹಾಗೆ ಹಲವು ದೂರಗಳು ಕ್ರಮಿಸುತ್ತಾ ಹುಚ್ಚು ಮಳೆಯ ನಡುವೆಯೂ ನಾವು ತಲುಪಬೇಕಾದ ಸ್ಥಳದ ಹತ್ತಿರಕ್ಕೆ ಬಂದೆವು. ಬರುತ್ತಲೇ ದೂರದಿಂದಲೇ ನಾವು ನೋಡಬೇಕೆಂದುಕೊಂಡಿದ್ದ ದೃಶ್ಯ ನಮ್ಮ ಕಣ್ಣಿಗೆ ಬಿತ್ತು. ನಿಜಕ್ಕೂ ಅದು ಅದ್ಭುತವಾಗಿತ್ತು, ಅಲ್ಲದೆ ಎದೆ ಝಲ್ಲೆನಿಸುವಂತಿತ್ತು. ಸ್ವರ್ಗ ಅಂದ್ರೆ ಅದೇ. ಹೆಂಗೈತೆ ಅಲ್ಲಿ ಒಬ್ಬ ಇಲ್ಲಿಂದನೇ ಕಾಣ್ತಾ ಇದೆ. ಫೈನಲಿ ಬಂದ್ವಿ. ಇನ್ನು ನಾವು ನೋಡಬೇಕಾಗಿರುವ ಸ್ಥಳವನ್ನು ತಲುಪೋದಕ್ಕೂ ಮುಂಚೆ ಈ ದೇವಸ್ಥಾನದೊಳಗೆ ಒಂದು ಗಳಿಗೆ ಹೋಗಿ ಬರೋಣ ಬನ್ನಿ. ಇದು ಇರ್ಪುವಿನ ಶ್ರೀ ರಾಮೇಶ್ವರ ದೇವಸ್ಥಾನ. ಇನ್ನು ಈ ದೇವಸ್ಥಾನಕ್ಕೆ ಒಂದು ಪುರಾಣದ ಕಥೆ ಇದೆ. ಅದನ್ನು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆಯನ್ನು ಲಂಕೆಯಿಂದ ಬಿಡಿಸಿಕೊಂಡು ಬರುತ್ತಿದ್ದಂತಹ ಸಂದರ್ಭದಲ್ಲಿ ಶ್ರೀರಾಮನಿಗೆ ಪೂಜೆಯ ಸಮಯ ಸಮೀಪಿಸುತ್ತದೆ. ಶ್ರೀರಾಮನು ಶಿವನ ಮಹಾನ್ ಭಕ್ತನಾದ ರಾವಣನನ್ನು ವಧಿಸಿರುತ್ತಾರೆ. ಆ ಕಾರಣದಿಂದಾಗಿ ಆ ದೋಷ ಪರಿಹಾರಕ್ಕಾಗಿ ನಿತ್ಯವೂ ಶಿವಪೂಜೆ ಮಾಡಬೇಕಿರುತ್ತದೆ. ಆ ಸಂದರ್ಭ ಆಂಜನೇಯನನ್ನು ಕರೆದು ಕಾಶಿಗೆ ಹೋಗಿ ಲಿಂಗ ತರಲು ಶ್ರೀರಾಮ ಹೇಳ್ತಾನೆ. ಆಗ ಆಂಜನೇಯ ವಾಯು ಮಾರ್ಗವಾಗಿ ಲಿಂಗ ತರಲು ಹಾರತಾನಂತೆ. ಕಾಶಿಗೆ ತಲುಪಿ ಲಿಂಗ ತರಲು ತಡವಾದಂತಹ ಸಂದರ್ಭದಲ್ಲಿ ಶ್ರೀರಾಮನು ಮರಳನ್ನು ಸೇರಿಸಿ ಲಿಂಗವನ್ನು ಸ್ಥಾಪಿಸಿ ಪೂಜೆ ಮುಗಿಸಿದ್ದನು. ಆ ದೇವಸ್ಥಾನವೇ ಈ ರಾಮೇಶ್ವರ ದೇವಸ್ಥಾನ. ಇನ್ನು ಈ ದಿನ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಬಂದಂಥ ಸಮಯಕ್ಕೆ ಸರಿಯಾಗಿ ನಮಗೆ ಮಹಾ ಮಂಗಳಾರತಿ ಸಿಕ್ತು. ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಕೈಯಾರೆ ನಿರ್ಮಿಸಿದಂತಹ ಲಿಂಗದ ದರ್ಶನ ಭಾಗ್ಯವು ನಮ್ಮದಾಯಿತು. ನಿಜಕ್ಕೂ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಸುತ್ತ ಬೆಟ್ಟ ಗುಡ್ಡಗಳಿಂದ
ಕೂಡಿದ ಪ್ರಕೃತಿಯ ಮಧ್ಯೆ ಈ ದೇವಸ್ಥಾನ ನಿಶ್ಶಬ್ದವಾಗಿ ನಿಂತಿದೆ. ಈ ದೇವಸ್ಥಾನವನ್ನು ಪ್ರವೇಶಿಸಿದ ಕೂಡಲೇ ಒಂದು ಶಾಂತಿ, ನೆಮ್ಮದಿಯ ಭಾವ ನಮ್ಮದಾಗುತ್ತದೆ ಅನ್ನೋದನ್ನ ನಾನು ಹೇಳಬಲ್ಲೆ. ಇನ್ನು ದೇವರ ದರ್ಶನವನ್ನು ಸಾಂಗವಾಗಿ ಮುಗಿಸಿ ಮುಂದೆ ನಾವು ಹೋಗಬೇಕಾಗಿದ್ದ ಪ್ರದೇಶದ ಕಡೆಗೆ ಹೆಜ್ಜೆಯನ್ನಿಟ್ಟೆವು. ಎಸ್, ಫೈನಲಿ ನಾವು ಹೋಗಬೇಕಾದಂತಹ ಜಾಗದ ಹತ್ರ ಬರ್ತಾ ಇದ್ದೀವಿ. ಆ ಜಾಗಕ್ಕೆ ಹೋಗುವ ಮುಂಚೆ ಈ ಥರ ಒಂದು ತೂಗು ಸೇತುವೆ ಸಿಗುತ್ತೆ. ಆ ತೂಗು ಸೇತುವೆ ಮೇಲೆ ನಿಂತ್ಕೊಂಡು ನೀರು ಹರಿಯೋದನ್ನ ನೋಡೋಕ್ಕೆ ಒಂಥರ ಖುಷಿ. ಮಳೆ ಜೋರಾಗಿತ್ತು, ನೀರು ಕೂಡ ತುಂಬ ರಭಸವಾಗಿ ಹರಿತಾ ಇತ್ತು. ಹಾಗೆ ಮುಂದೆ ನಡ್ಕೊಂಡು ಹೋಗಬೇಕಾಗಿದ್ದ ಸ್ಥಳದ ಕಡೆಗೆ ಹೆಜ್ಜೆ ಇಟ್ವಿ. ಶ್ರೀ ಇರ್ಪು ರಾಮೇಶ್ವರ ದೇವಸ್ಥಾನದಿಂದ ನಾವು ತಲುಪಬೇಕಾದ ಸ್ಥಳಕ್ಕೆ ಸುಮಾರು 1 ರಿಂದ 1.5 ಕಿಲೋಮೀಟರ್ ನಡಿಬೇಕಾಗುತ್ತೆ. ನಡ್ಕೊಂಡು ಕೊನೆಗೂ ನಾವು ಬ್ರಹ್ಮಗಿರಿ ತಪ್ಪಲಿನ ಕಡೆಗೆ ಹೆಜ್ಜೆಯನ್ನಿಟ್ಟು ಎಲ್ಲಿದೆ ಇರ್ಪು ಫಾಲ್ಸ್? ಬರೀ ಮಳೆ ಶಬ್ದ ಮಾತ್ರ ಕೇಳ್ತಾ ಇದೆ. ಸುತ್ತಲೂ ದಟ್ಟ ಕಾಡು, ಕಗ್ಗತ್ತಲು ಎಲ್ಲ ಕಡೆ ಆವರಿಸಿದೆ. ನೀವು ಆ ಕಾಡೊಳಗೆ ಒಂಚೂರು ಎಂಟ್ರಾದ್ರಿ ಅಂತ ಹೇಳಿದ್ರೆ ಈ ಸಂಜೆ ಆಯ್ತಾ ನಿಮಗೆ ದಾರಿನೇ ಕಾಣಲ್ಲ, ಅಷ್ಟು ಕತ್ಲು ಆವರಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಇಲ್ಲಿ ಪ್ಲ್ಯಾನ್ ಮಾಡೋದಾದರೆ ಸಂಜೆ ಒಳಗೆ ಬರಬೇಕು. ಇದು ದಟ್ಟ ಅರಣ್ಯದ ನಡುವೆ ಒಂದು ಅದ್ಭುತವಾದ ರೋಮಾಂಚನಕಾರಿಯಾದ ದೃಶ್ಯ ನೀವು ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಹಾಗೆ ನಡ್ಕೊಂಡು 1 ರಿಂದ 1.5 ಕಿಲೋಮೀಟ್ರ್ ನಡಿಬೇಕಾಗುತ್ತೆ. ಈ ಟೈಮಲ್ಲಿ ಎಲ್ಲ ಟೈಮಲ್ಲೂ ಬಿಡಲ್ಲ, ಮಳೆಗಾಲದಲ್ಲಿ ಬಿಡಲ್ಲ. ಈಗ ನಾವು ಹೋದಾಗಲೂ ಬಿಡಲ್ಲ ಅಂತಲೇ ಹೇಳಿದ್ರು. ಕೈ ಕಾಲು ಹಿಡಿದು ದಮ್ಮಯ್ಯ ಗುಡ್ಡ ಹಾಕಿ ನಿಮಗೋಸ್ಕರ ಈ ದೃಶ್ಯನ ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಸಾಹಸನ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ ಇನ್ನೇನು ಆ ಅದ್ಭುತ ಕ್ಷಣಗಳು ಸಮೀಪಿಸುತ್ತಿದೆ. ನಾನು ಕೂಡ ತುಂಬ ಕಾತರನಾಗಿದ್ದೇನೆ. ನಾನು ಇದೇ ಫಸ್ಟ್ ಈ ಪ್ಲೇಸಿಗೆ ಬರ್ತಾ ಇರೋದು. ಬನ್ನಿ ನೋಡೋಣ. ನಾನಂತೂ ನಿಧಾನಕ್ಕೆ ನಡೆಯೋಕ್ಕೆ ಆಯ್ತಾ ಇಲ್ಲ, ಓಡ್ತಾ ಇದ್ದೀನಿ. ಈ ಅದ್ಭುತವಾದ ದೃಶ್ಯನ ಆದಷ್ಟು ಬೇಗ ಕಣ್ತುಂಬ್ಕೊಳ್ಳೋ ಕಾತರದಲ್ಲಿದ್ದೇನೆ. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಾನು. ಬನ್ನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಆ ಸ್ಥಳ ಅಂತ ಹೇಳ್ತಿದ್ನಲ್ಲ, ಅದು ಯಾವ ಸ್ಥಳ ಅಂತದನ್ನ ಇವಾಗ ನೀವೇ ನಿಮ್ಮ ಕಣ್ಣಾರೆ ನೋಡುವಿರಂತೆ. ಬನ್ನಿ. ಫೈನಲಿ ಆ ಸ್ಥಳ ಬಂದೇ ಬಿಡ್ತು. ಅದೇ ಈ ಸ್ಥಳ, ಇರ್ಪು ಜಲಪಾತ. ಈ ಜಲಪಾತದಲ್ಲಿ ಧುಮ್ಮುಕುತ್ತಿರುವ ನೀರನ್ನು ಒಂದು ಕ್ಷಣ ನೋಡ್ತಾ ನಿಂತರೆ ನಮ್ಮನ್ನು ಭ್ರಮಾಲೋಕಕ್ಕೆ ಎಳೆದೊಯ್ದಂತೆ ಭಾಸವಾಗುತ್ತದೆ. ಕೆಲ ಕ್ಷಣ ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ಯಾವುದೋ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಕಾಲಿರಿಸಿದಂಥ ಅನುಭವ. ನಿಜಕ್ಕೂ ಇದು ಅದ್ಭುತ, ಅಲ್ಲಲ್ಲ ಅತ್ಯದ್ಭುತ.
ಕಡೆಗೂ ಇವನೇನು ಮುಗಿಸಿದ್ನೇನಪ್ಪ ಅಂತ ಅಂದ್ಕೊಳ್ತಿದ್ದೀರಾ? ಸ್ವಲ್ಪ ತಡ್ಕೊಳ್ಳಿ, ಇನ್ನೊಂದು 2 ನಿಮಿಷ ಇದೆ. ನಾವು ಹಂಗೆ ಆ ಜಲಪಾತದ ಸುಂದರವಾದ ದೃಶ್ಯವನ್ನು ನೋಡಿಕೊಂಡು ನಾಗರಹೊಳೆ ರೂಟಲ್ಲಿ ಹೊರಟ್ವಿ. ಈ ರೂಟಲ್ಲಿ ನಮಗೆ ಅದ್ಭುತಗಳೇ ಎದುರಾಯಿತು. ಹುಚ್ಚು ಮಳೆ ಬೇರೆ. ಆದರೂ ನೋಡೋಣ ನಮಗೇನಾದರೂ ಪ್ರಾಣಿ ಪಕ್ಷಿಗಳು ಸಿಗುತ್ತಾ ನೋಡೋಕ್ಕೆ ಅಂತ ಎಂಟ್ರೆನ್ಸಲ್ಲಿ ಹಾಗೆ ಇಳಿದು ಅವನೊಂದು ಎಂಟ್ರಿ ಮಾಡಿಸ್ಕೊಂಡು ಸೀದಾ ಹೊರಟ್ವಿ. ಹುಚ್ಚು ಮಳೆ. ಹೌದಾ, ಈ ರೋಡ್ ಒಂದು ಚೆನ್ನಾಗಿಲ್ಲ, ಅಥವಾ ಭಾರಿ ಹೊಸ ರೋಡ್ ಮಾತ್ರ. ಅಪ್ಪಿತಪ್ಪಿನೂ ಕೂಡ ನೀವು ಮಳೆಗಾಲದಲ್ಲಿ ನಾಗರಹೊಳೆ ರೂಟಲ್ಲಂತೂ ಟ್ರಾವೆಲ್ ಮಾಡಬೇಡಿ. ರೋಡು ಮಾತ್ರ ತುಂಬ ಖರಾಬಾಗಿದೆ. ಡ್ರೈವ್ ಮಾಡೋಕ್ಕಂತೂ ಭಾರಿ ಹಿಂಸೆ, ಸ್ವಲ್ಪ ಡೇಂಜರ್ ಕೂಡ. ಅದಲ್ಲದೆ ಅವನಲ್ಲಿ ಎಂಟ್ರೆನ್ಸಲ್ಲೇ ಟೈಮಿಂಗ್ಸ್ ಕೊಟ್ಬಿಡ್ತಾನೆ, 1 ಗಂಟೆ ಒಳಗೆ ನೀವು ರೀಚ್ ಆಗಿಬಿಡ್ಬೇಕು ಅಂತ. ಹಾಗೆ ಅಂತ ನೀವು ಗಾಬರಿ ಬಿದ್ದು ಸ್ಪೀಡಾಗೆಲ್ಲ ಓಡ್ಸೋಕ್ಕೆ ಹೋಗಬೇಡಿ. ಅದು 1 ಗಂಟೆಗೆ ರೀಚ್ ಆಗೋಕ್ಕೆ ಅವನಿಗೆ ಗಾಡಿ ಕೊಡಿ ಅಲ್ಲಿ ಇಳಿದ್ಬಿಟ್ಟು. ಓಡ್ಸೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿದೆ ರೂಟು. ಅದೇ ಏನೂ ಇಲ್ಲ ಅಲ್ಲಿ. ಏನಿದೆ? ಏನಂದ್ರೆ ಏನಿಲ್ಲ. ಅಂದ್ರೆ ಕುರಿಗಳನ್ನ ಮೇಯಿಸ್ತವ್ರೆ ಅಂತ ಮೇಲ್ಗಡೆ ಕೂರ್ಸ್ಕೊಂಡು ಕುರಿ ಮೇಯಿಸ್ತವ್ರೆ. ಯಾವ ಕಡೆ ತೆಗಿಯೋದು ಅಂತ ಗೊತ್ತಾಯ್ತು. ಏನೇ ಹೇಳಿ, ಜಿಂಕೆಗಳನ್ನ ನೋಡೋದು ಅಂದರೆ ಒಂಥರ ಖುಷಿ. ಹಿಂಡು ಜಿಂಕೆಗಳು ರೋಡಲ್ಲೇ ಬಂದು ನಿಲ್ತಾ ಇತ್ತು. ಅದನ್ನು ನೋಡಿಕೊಂಡು ಕೊನೆಗೊಂದು ಹಾಡು ಹೇಳ್ಕೊಂಡು ಮನೆ ತಲುಪಿದ್ವಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಆಗಿ. ಜೈ ಕರ್ನಾಟಕ ಮಾತೆ.